ಅಂದ್ರೆ ಯಾವ ತರ ಬರೀತಂದ್ರೆ ಎರಡು ಗೆರೆ ಹಚ್ಚಿ ಇಲ್ಲಿ ನಡು ಇದು ಎಲ್ಲ ಮಾತ್ರನೇ ಅದಾವೆ ದೊಡ್ಡವರ ಠ ಖ ಫ ಝ ಖ ಈಗ ನಾವು ಇಲ್ಲಿವರೆಗೆ ರಜಾಸದಿಂದ ಧ ಥ ಢ ಬ ವರೆಗೆ ನಾವು ಏನ್ ಮಾಡಿದ್ವು ಶಬ್ದಗಳನ್ನ ರಚನೆ ಮಾಡಿದ್ವು ಈಗ ಠ ಖ ಫ ಝ ಖ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನ ರಚನೆ ಮಾಡಬೇಕು ಹೊಸ ಪದಗಳನ್ನ ಹೇಳಬೇಕು ನಾವು ಹೇಳ್ತೀವಿ ತಸ್ಸೆ 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 ಅನ್ನೋದು ಇಲ್ಲಿ ಯಾವ ಅಕ್ಷರ ಅಕ್ಷರಗಳಾಯ್ತಾನ ಇಲ್ಲ ಯಾಕಂದ್ರೆ ಇದು ಠ ಗ ಪ ಜ ಕ ದೊಳಗ ಶಬ್ದಗಳ ಬಹಳಷ್ಟು ಕಡಿಮೆ ಇರೋದ್ರಿಂದ ನಾವು ಒತ್ತಕ್ಷರ ಪದಗಳನ್ನು ತಗೊಂಡಿರೋಣ ಸಾಧಿಸಲು ಒತ್ತಕ್ಷರಗಳು ಇರ್ಲಿ ಇದು ಅನುಸ್ವಾರ ಬರ್ತೈತಿ ಹೌದಿಲ್ಲ ಅದು ಇವು ಠ ಧ ಪ ಜ ಕ ದೊಳಗ ಶಬ್ದಗಳು ಕಡಿಮೆ ಇರೋದ್ರಿಂದ ನಾವು ಒತ್ತಕ್ಷರ ಆಗಲಿ ಅನುಸ್ವಾರ ಶಬ್ದ ತಗೊಂಡಿದ್ರು ಆದ್ರೆ ಘ ಅನ್ನೋ ಅಕ್ಷರ ಐತಿ ಖ ಗಂಟೆ ನಾವು ಏನೀಗ ಛರಿ ಮತ್ತ ಖಡ್ಗ ಫಲ ಗುಡ್ ಚಪ್ಪಾಳೆ ತಟ್ಟೋಣ ಎಲ್ಲರೂ ಫಲ ಮಾಘ ಮಘ ಮಘ ನಡೀತಿ ಮಾಘ ಮಘ ನಕ್ಷತ್ರ ಬರ್ತೈತಿಲ್ಲ ಮಠ ಮಠ ನೆಕ್ಸ್ಟ್ ಹಠ ಹಠ ಮುಖ ಮುಖ ಖೈತಿ ಮುಖ ಮುಖ ಖಗ ಜೂ ಅಂದ್ರೆ ಇಂಗ್ಲಿಷ್ ಶಬ್ದ ಜೂ ಅನ್ನೋದು ಜೂ ಅಂದ್ರೆ ಪ್ರಾಣಿ ಸಂಗ್ರಹಾಲಯ ನಾವು ಕನ್ನಡ ಒಳಗೆ ಜೂ ಅಂತ ಬರೀನು ಏನು ಜೂ ಶಾಖ ಶಾಖ ಘಟ ಘಟ ಖನಜ ಗ ನ ಜ
ಅಕ್ಷರ ಬರುತ್ತವ ತಗೊಂಡಿದ್ದೀರ ಇರ್ಲಿ ಈಗ ಒಂದ್ಸಲ ಓದಿಸ್ಲಿ ಥ